ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ರಾಗಿ ಉಂಡವ ನಿರೋಗಿ ಅಂತ ಹೇಳ್ಕೊಂಡು ರಾಗಿ ಬಗ್ಗೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಮಂಡ್ಯ VC ಫಾರ್ಮ್ ಕೃಷಿ ಮಹಾವಿದ್ಯಾಲಯಕ್ಕೆ ಬಂದಿದ್ವಿ ಆಗಿತ್ತು. ಇಲ್ಲಿಗೆ ಬಂದು ನಿನ್ನೆ ರಾಗಿಯ ತಳಿಗಳ ಬಗ್ಗೆ ಮತ್ತು ಅದೇ ಎಪಿಸೋಡಲ್ಲಿ ರಾಗಿಗೆ ಬರೋ ರೋಗಗಳು ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಇಲ್ಲಿ ಕೃಷಿ ಮಹಾವಿದ್ಯಾಲಯ ಮಂಡ್ಯದಲ್ಲಿ ಕಿರಿಯ ಬೇಸಾಯ ತಜ್ಞ ವಿಜ್ಞಾನಿಗಳ ಕೆಲಸ ಮಾಡ್ತಾ ಇರುವಂಥ ಡಾಕ್ಟರ್ ಸುನಿಲ್ ಅವರನ್ನು ಮಾತಾಡಿಸಿ ಅವರ ಹತ್ರ ನಾವು ಈ ರಾಗಿಯ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಸೊ ನಾನು ಇವತ್ತು ನಿಮಗೆ ರಾಗಿ ಬೆಳೆ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿ ತಿಳಿಸ್ಕೊಡೋದಕ್ಕೆ ಇರ್ತೇನೆ. ಮೊದಲನೇದಾಗಿ ರಾಗಿ ನಮ್ಮ ರಾಜ್ಯದ ಒಂದು ಮುಖ್ಯವಾದ ಬೆಳೆ ಆಗಿದ್ದು ಮಳೆಯಾಶ್ರಿತ ಪ್ರದೇಶಗಳಿಗೆ ಬರ ತಡೆದುಕೊಂಡು ಬರುವಂಥ ಒಂದು ಉತ್ತಮವಾದಂತಹ ಬೆಳೆ ಆಗಿರುತ್ತೆ. ಸೊ ರಾಗಿ ಅಂತ ಬಂದಾಗ ನಮ್ಮಲ್ಲಿ ಮಳೆಯಾಶ್ರಿತ ರಾಗಿನೂ ಬರುತ್ತೆ, ನೀರಾವರಿ ರಾಗಿನೂ ಬರುತ್ತೆ. ನಾವು ಮೊದಲನೇದಾಗಿ ನೀರಾವರಿ ರಾಗಿ ಬಗ್ಗೆ ತಿಳ್ಕೊಳ್ಳೋಣ, ನಂತರದಲ್ಲಿ ಮಳೆಯಾಶ್ರಿತ ರಾಗಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರಾಗಿ ಅಂತ ಬಂದಾಗ ನಮಗೇನಂತ ಹೇಳಿದ್ರೆ ಬಿತ್ತನೆ ಬೀಜ ಮೊದಲನೇದಾಗಿ ಎಷ್ಟು ಬಳಸಬೇಕು, ಶಿಫಾರಸು ಪ್ರಮಾಣದಲ್ಲೇ ಬಳಸಬೇಕಾಗುತ್ತೆ. ನೀರಾವರಿ ರಾಗಿ ಅಂತ ಬಂತು ಅಂತ ಹೇಳಿದಾಗ ನಮಗೆ ಎಕರೆಗೆ 2 kg ಬಿತ್ತನೆ ಬೀಜ ಸಾಕಾಗುತ್ತೆ. ಅದೇ ರೀತಿ ಮಳೆಯಾಶ್ರಿತ ಅಂತ ಬಂದಾಗ ಅಲ್ಲಿ 2 ರೀತಿ ಪದ್ಧತಿಗಳು ಬರ್ತವೆ. ಒಂದು ಎರಚೋದು ಮತ್ತು ಇನ್ನೊಂದು ಕೂರಿಗೆನಲ್ಲಿ ಸಾಲು ಬಿಡುವಂಥದ್ದು. ಸೊ ಕೂರಿಗೆನಲ್ಲಿ ಸಾಲು ಬಿಡೋದಾಯ್ತು ಅಂತ ಹೇಳಿದ್ರೆ ಎಕರೆಗೆ 5 kg ಬಿತ್ತನೆ ಬೀಜ ಸಾಕಷ್ಟು. ಅದೇ ರೀತಿ ಏನಾದರೂ ಎರಚೋದು, ಕೆಲವೊಂದು ಮಳೆಯಾಶ್ರಿತ ಎಲ್ಲಿ ನೀರಿನ ಪ್ರಮಾಣ ಅಥವಾ ಮಳೆ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಅಂಥ ಪ್ರದೇಶಗಳಲ್ಲಿ ರೈತರು ಈ ಎರಚೋ ಪದ್ಧತಿನ ಅನುಸರಿಸ್ತಾರೆ. ಆ ಪದ್ಧತಿ ಆಯಿತು ಅಂತ ಹೇಳಿದ್ರೆ ಎಕರೆಗೆ 10 kg ಬಿತ್ತನೆ ಬೀಜ ಬೇಕಾಗುತ್ತೆ. ಸೊ ತದನಂತರ ನಮ್ಮ ಒಂದು ಗಾದೆ ಮಾತಿದೆ, ಏನಂತ ಹೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನೋದು ಒಂದು ನಮ್ಮ ಹಿರಿಕರು ಹೇಳಿರುವಂತಹ ಗಾದೆ ಮಾತಿದೆ. ಅದ್ರ ಪ್ರಕಾರ ಹೋಯಿತು ಅಂತ ಹೇಳಿದ್ರೆ ಬಿತ್ತನೆ ಬೀಜ ಆಯ್ಕೆ ಮಾಡ್ಕೋತೀವಿ. ಉತ್ತಮವಾದ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನೇ ಆಯ್ಕೆ ಮಾಡ್ಕೋಬೇಕು. ಮಾಡಿಕೊಂಡ ನಂತರ ನಾವೇನು ಮಾಡಬೇಕು, ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಚಿಕ್ಕದರಲ್ಲಿ ಪೈರು ತುಂಬ ಚೆನ್ನಾಗಿರಬೇಕು. ಅದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಬೀಜೋಪಚಾರ ಅತಿ ಮುಖ್ಯವಾಗಿ ನಾವು ಪಾಲನೆ ಮಾಡಬೇಕಾಗಿರುವಂಥ ಒಂದು ಅಂಶ. ಬೀಜೋಪಚಾರ ಅಂತ ಬಂತು ಅಂತ ಹೇಳಿದಾಗ ಅದರಲ್ಲಿ 2 ರೀತಿ ಬೀಜೋಪಚಾರ ಬರುತ್ತೆ. ಒಂದು ರಾಸಾಯನಿಕ ಬೀಜೋಪಚಾರ, ಇನ್ನೊಂದು ಜೈವಿಕ ಬೀಜೋಪಚಾರ ಅಂತ ಕರಿತೀವಿ. ರಾಸಾಯನಿಕ ಬೀಜೋಪಚಾರ ಮತ್ತು ಜೈವಿಕ ಬೀಜೋಪಚಾರ ಅಂತ ಬಂದಾಗ ಯಾವಾಗಲೂ ನಾವು ಮೊದಲು ರಾಸಾಯನಿಕ ಬೀಜೋಪಚಾರ ಮಾಡಬೇಕಾಗುತ್ತೆ. ತದನಂತರದಲ್ಲಿ ನಾವೇನು ಮಾಡಬೇಕು, ಜೈವಿಕ ಬೀಜೋಪಚಾರ ಮಾಡಬೇಕಾಗುತ್ತೆ. ಮೊದಲನೇದಾಗಿ ರಾಸಾಯನಿಕ ಬೀಜೋಪಚಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಕ್ಕುವಂತಹ ರಾಸಾಯನಿಕಗಳು, ಪೀಡನಾಶಕಗಳು, ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಕೀಟನಾಶಕ ಇರ್ಬೋದು, ಜೊತೆಗೆ ರೋಗನಾಶಕಗಳನ್ನ ನಾವು ಬಳಸಬೇಕಾಗುತ್ತೆ, ಶಿಲೀಂಧ್ರನಾಶಕಗಳನ್ನ. ಅದರಲ್ಲಿ ಈ ರಾಗಿಗೆ ಬಂತು ಅಂತ ಹೇಳಿದ್ರೆ ನಾವೀಗ ಹೇಳಿದೆ ನಿಮಗೆ ನೀರಾವರಿ 2 kg, ತದನಂತರದಲ್ಲಿ ಮಳೆಯಾಶ್ರಿತ ಕೂರಿಗೆ ಬಿತ್ತನೆ ಆಯಿತು ಅಂತ ಹೇಳಿದ್ರೆ 5 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ರಾಸಾಯನಿಕ ಬೀಜೋಪಚಾರಕ್ಕೆ ಕಾರ್ಬನ್ ಡೈಸಿಮ್ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಅದನ್ನು ನಾವೇನು ಮಾಡಬೇಕು, ಪ್ರತಿ kg ಬೀಜಕ್ಕೆ 2 ಗ್ರಾಮಿನಂತೆ ಬೀಜೋಪಚಾರ ಮಾಡೋದಕ್ಕೆ ಬಳಸಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಕೆಲವೊಂದು ಸಲ ಇರುವೆ ಪ್ರಾಬ್ಲಮ್ ಇರ್ತವೆ ಮತ್ತು ಇದು ಹುಳುಗಳು ತೊಂದರೆ ಇರ್ತವೆ. ಅದರಿಂದ ಸ್ವಲ್ಪ ದಿನಗಳ ಕಾಲ ಅದನ್ನು ಮುಂದೂಡೋದಕ್ಕೆ, ಆ ತೊಂದರೆಗಳನ್ನ ಮುಂದೂಡೋದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಕ್ಲೋರೋಪೈರಿಪಾಸ್ ಅಂತ ಒಂದು ಕೀಟನಾಶಕ ಸಿಗುತ್ತೆ. ಆ ಕ್ಲೋರೋಪೈರಿಪಾಸ್ನ ನಾವೇನು ಮಾಡಬೇಕಾಗುತ್ತೆ, ಪ್ರತಿ kg ಬೀಜಕ್ಕೆ 2 ಮಿಲಿ ಅಂತೆ ನಾವೇನು ಮಾಡಬೇಕು, ಮೊದಲು ಈ 2 ಶಿಲೀಂಧ್ರನಾಶಕ ಮತ್ತು ಕೀಟನಾಶಕನ ಬಳಸಿ ಬೀಜೋಪಚಾರ ಮಾಡಬೇಕಾಗುತ್ತೆ, ಲೇಪ ಮಾಡಬೇಕಾಗುತ್ತೆ. ಲೇಪ ಮಾಡಿದ 1-1.5 ಗಂಟೆಗಳ ಏನು ಮಾಡಬೇಕು, ನಾವು ನೆರಳಿನಲ್ಲಿ, ಅದು ಮರದ ನೆರಳಿರ್ಬೋದು ಅಥವಾ ನಮ್ಮ ಚವಡಿ ನೆಲದಲ್ಲಿ ಏನು ಮಾಡಬೇಕಾಗುತ್ತೆ, ಅದನ್ನು ನೆಲದಲ್ಲಿ ಇಟ್ಟು ಅದನ್ನು ಒಣಗಿಸ್ಬೇಕಾಗತ್ತೆ. ಒಣಗಿಸಿದ ನಂತರ ಜೈವಿಕ ಬೀಜೋಪಚಾರ ಮಾಡಬೇಕು. ಜೈವಿಕ ಬೀಜೋಪಚಾರ ಅಂದರೆ ಏನು, ನಮ್ಮಲ್ಲಿ ಈಗೇನಾಗ್ತಾಯಿದೆ ಅಂದರೆ ನಮ್ಮ ರೈತರು ಈ DAP ಅವನ್ನು ಮತ್ತು ಇರ್ಬೋದು ಮತ್ತು ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಅದು ಬಳಸಿ ಏನಾಗ್ತದೆ, ಗಿಡ ಎಷ್ಟು ಬೇಕು ಅಷ್ಟನ್ನು ಮಾತ್ರನೇ ತಗೊಳ್ಳುವಂಥದ್ದು. ಸೊ ಅದರಿಂದ ಏನಾಗ್ತಾ ಇದೆ, ಅದೆಲ್ಲ ಮಣ್ಣಿನಲ್ಲೇ ಉಳ್ಕೊಂಡಿದ್ರೆ ಏನಾಗ್ತದೆ, ಬೇರೆ ನಮ್ಮ ಪೋಷಕಾಂಶಗಳ ಲಭ್ಯತೆಯಲ್ಲೂ ಕೂಡ ಏರುಪೇರಾಗ್ತಾ ಇದೆ. ಸೊ ಅದರಿಂದ ಈ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಸಫಲವಾಗಿ ಲಭ್ಯತೆ ಮಾಡ್ಕೊಳ್ಳೋದ್ರಲ್ಲಿ ಸಹಕಾರಿಯಾಗುತ್ತೆ. ನಾವು ಬಳಸುವಂತಹ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಅದೇ ಬಂದಾಗ ನಮಗೆ ಅಜೋಸ್ಪಿರಿಲಮ್ ಅಂತ ಒಂದು ಜೈವಿಕ ಗೊಬ್ಬರ ಬರ್ತದೆ. ಅದೇನಂತ ಹೇಳಿದ್ರೆ ನಮ್ಮ ವಾತಾವರಣದಲ್ಲಿರುವಂತಹ ಸಾರಜನಕನ ಸ್ಥಿರೀಕರಿಸುವಂಥ ಒಂದು ನಿಟ್ಟಿನಲ್ಲಿ ತುಂಬ ಸಹಕಾರಿ. ಜೊತೆಗೆ PSP ಅಂತೀವಿ, ಅಂದರೆ ರಂಜಕ ಕರಗಿಸುವ ಗೊಬ್ಬರ ಅಂತ ಕರಿತೀವಿ. ಸೊ ಯಾಕೆ ಹೇಳಿದ ಅಲ್ಲೇ DAP ತುಂಬ ಬಳಸೋದ್ರಿಂದ ಏನಂದರೆ ಮಣ್ಣಿನಲ್ಲಿ ಅದು ಫಿಕ್ಸ್ ಆಗಿರುತ್ತೆ. ಅದು ಫಿಕ್ಸ್ ಆಗಿರೋದನ್ನ ಗಿಡಗಳಿಗೆ ಪೂರೈಕೆ ಮಾಡೋದ್ರಲ್ಲಿ ಸಹಕಾರಿ.
ಸೊ ಅದನ್ನು ನಾವು ಪ್ರತಿ ಎಕರೆಗೆ 200 ಗ್ರಾಮ್ನಂತೆ ಬಳಸಬೇಕಾಗುತ್ತೆ. ಅಂದರೆ ಅಜೋಸ್ಪಿರಿಲ್ಲಮ್ 200 ಗ್ರಾಮು, PSP ಅಂದರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅದನ್ನು ಕೂಡ 200 ಗ್ರಾಮ್ ಬಳಸಬೇಕಾಗುತ್ತೆ. ಇದನ್ನು ಬಳಸಬೇಕಾದ್ರೆ ಏನು ಮಾಡಬೇಕು, ಅದನ್ನು ಯಾವ ರೀತಿ ನೀವೀಗ ರಾಸಾಯನಿಕ ಬೀಜೋಪಚಾರ ಮಾಡಿದರೆ ಅದೇ ರೀತಿ ಇದನ್ನು ಕೂಡ ಬೀಜಗಳಿಗೆ ಲೇಪ ಮಾಡಬೇಕು. ಲೇಪ ಮಾಡಿ ನೆರಳಿನಲ್ಲಿ ಒಣಗಿಸಿದ ನಂತರ ನೀವೇನು ಮಾಡಬೇಕಾಗುತ್ತೆ, ನೀವು ಬಿತ್ತನೆಗೆ ಬಳಸಬೇಕಾಗುತ್ತೆ. ಇದು ನೀವು ನಾಟಿನಲ್ಲೂ ಕೂಡ ಪಾಲನೆ ಮಾಡ್ಬೋದು ನೀರಾವರಿನಲ್ಲಿ, ಜೊತೆಗೆ ನೀವೇನು ಮಾಡ್ಬೋದು, ನಮ್ಮ ಮಳೆಯಾಶ್ರಿತ ಪ್ರದೇಶಗಳಲ್ಲೂ ಕೂಡ ಈ ಬೀಜೋಪಚಾರವನ್ನು ಪಾಲನೆ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಇವಾಗ ನಾವು ನೀರಾವರಿ ನಾಟಿ ಪದ್ಧತಿಗೆ ಬರೋಣ. ನಾಟಿ ಪದ್ಧತಿಗೆ ಬೀಜೋಪಚಾರ ಆಯಿತು, ಬಿತ್ತನೆ ಬೀಜ ಎಷ್ಟು ಬೇಕು ಅಂತ ತಿಳ್ಕೊಂಡಿದ್ದೀರಾ. ಈಗ ತದನಂತರ ಬೀಜೋಪಚಾರ ಆದಮೇಲೆ ಏನು ಬೇಕು, ಸಸಿ ಮಡಿ ತಯಾರಿಕೆ. ಸಸಿ ಮಡಿ ತಯಾರಿಕೆ ಇಲ್ಲಿ ಒಂದು ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಅದರಲ್ಲಿ ಸಸಿ ಮಡಿ ಅಂತ ಬಂದಾಗ 1 ಎಕರೆ ಪ್ರದೇಶದಲ್ಲಿ ನೀವು ರಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಪ್ರತಿಶತ 1.5 ಗುಂಟೆ, 1.5 ಅಂದರೆ 150 ಮೀಟ್ರ್ ಸ್ಕ್ವೇರ್ ಪ್ರದೇಶ ಬೇಕಾಗುತ್ತೆ ನಮಗೆ, ಚದರ ಮೀಟ್ರು. ಸೊ ಅಂಥ ಪ್ರದೇಶದಲ್ಲಿ 25 ಅಡಿ ಉದ್ದ, 4 ಅಡಿ ಅಗಲ, ಜೊತೆಗೆ 4 ಇಂಚು ಎತ್ತರ ಬರುವಂತೆ 15 ಸಸಿ ಮಡಿಗಳನ್ನು ನಾವು ಏನು ಮಾಡಬೇಕಾಗುತ್ತೆ, 13ರಿಂದ 15 ಸಸಿ ಮಡಿಗಳನ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಈ ಕಾಳುಗಳು ಸಣ್ಣ ಇರೋದ್ರಿಂದ ನಾವೇನು ಮಾಡಬೇಕು, ತೆಳುವಾಗಿ ಬಿತ್ತನೆ ಒಟ್ಲನ್ನ ಒಯ್ಕೋಬೇಕಂದ್ರೆ ಸಸಿ ಮಡಿನ ತಯಾರು ಮಾಡ್ಕೋಬೇಕು. ಯಾಕಂದರೆ ನಮ್ಮ ರೈತರು ಈಗ ನಾವು ನೋಡಿರೋ ಪ್ರಕಾರ ಏನು ಮಾಡ್ತಾ ಇದ್ದಾರೆ ಅಂದರೆ 1 ಗುಂಟೆಲ್ಲ ಅರ್ಧ ಗುಂಟೆನೂ ಕೂಡ ಅವರು ಬಳಸೋದಿಲ್ಲ, ಒತ್ತಾಗಿ ಹಾಕಿಬಿಡ್ತಾರೆ. ಒತ್ತಾಗಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಸಿಗಳು ಹೊರಗಡೆ ಬರ್ತಾ ಪ್ರತಿಸ್ಪರ್ಧೆಯಿಂದ ಏನಾಗುತ್ತೆ, ಅವೆಲ್ಲ ಸತ್ತು ಹೋಗ್ತವೆ. ಸತ್ತು ಹೋಗೋದ್ರಿಂದ ಒಣಗೋಗೋದ್ರಿಂದ ಏನಾಗುತ್ತೆ, ನಮಗೆ ನಾಟಿ ಸಮಯದಲ್ಲಿ ಪೈರುಗಳಿಸೋ ತೊಂದರೆ ಆಗುತ್ತೆ. ಸೊ ಅದರಿಂದ ಏನು ಮಾಡಬೇಕು, 15 ಒಟ್ಲು ಪಾತಿಗಳನ್ನ ಮಾಡ್ಕೋಬೇಕು, ಅಂದರೆ ಸಸಿ ಮಡಿಗಳನ್ನ ಪಾತಿಗಳನ್ನ ಮಾಡ್ಕೋಬೇಕಾಗುತ್ತೆ. 25 ಅಡಿ ಉದ್ದ, 4 ಅಡಿ ಅಗಲ, 4 ಇಂಚು ಎತ್ತರ ಬರೋ ರೀತಿಯಲ್ಲಿ ನಾವೇನು ಮಾಡಬೇಕು, ಸಸಿ ಮಡಿಗಳನ್ನ ತಯಾರು ಮಾಡ್ಕೋಬೇಕು. ತಯಾರು ಮಾಡಿಕೊಂಡ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಅತಿ ಅವಶ್ಯಕ. ಸೊ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ಮೊದಲನೇದಾಗಿ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಈ 1.5 ಕುಂಟೆ ಪ್ರದೇಶಕ್ಕೆ 50 kg ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಅದೇ ರೀತಿ ತಮಗೆಲ್ಲ ಗೊತ್ತಿದೆ, ಕೆಂಚುಪ್ಪು ಅಂತ ಕರಿತೀವಿ, ಅಮೋನಿಯಂ ಸಲ್ಫೇಟ್ ಅಂತ ಬರುತ್ತೆ. ಈ ಅಮೋನಿಯಂ ಸಲ್ಫೇಟನ್ನು ಈ 1.5 ಕುಂಟೆ ಪ್ರದೇಶದಲ್ಲಿ ನಾವು ರಾಗಿ ಹೊಟ್ಲು ಅಥವಾ ಸಸಿ ಮಡಿ ಮಾಡೋದಕ್ಕೆ 7.5 kg ಬೇಕಾಗುತ್ತೆ. ಅದೇ ರೀತಿ ಸಿಂಗಲ್ ಸೂಪರ್ ಫಾಸ್ಫೇಟ್, ನಮ್ಮಲ್ಲಿ ಇಲ್ಲೆಲ್ಲ ಲೋಕಲಾಗಿ ಏನಂತೀವಿ ಸೂಪರ್ ಅಂತ ಕರಿತೀವಿ, ಸೊ ಅಥವಾ ಬೂದಿ ಅಂತ ಕರಿತೀವಿ, ಅದು 15 kg ಬೇಕಾಗುತ್ತೆ. ಜೊತೆಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ, ಪೊಟ್ಯಾಶ್ನ ಲಭ್ಯತೆ ಕೊಡುವಂತಹ ರಾಸಾಯನಿಕ ಗೊಬ್ಬರ, ಅದು ಕೂಡ 7.5 kg ಬೇಕಾಗುತ್ತೆ. ಇದ್ರ ಜೊತೆಗೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಮಣ್ಣುಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸೊ ಅದರಿಂದ ಆ ಲಘು ಪೋಷಕಾಂಶಗಳ ಕೊರತೆಯಿಂದ ನಮ್ಮ ಈ ಸಸಿಗಳನ್ನು ಕಾಪಾಡೋದಕ್ಕೋಸ್ಕರ 15 ಅಂದರೆ 1.5 ಕುಂಟೆ ಪ್ರದೇಶಕ್ಕೆ ನಾವು 750 ಗ್ರಾಮ್ನಷ್ಟು, ಎಷ್ಟು ಹೇಳಿ 750 ಗ್ರಾಮ್ನಷ್ಟು ಲಘು ಪೋಷಕಾಂಶವಾದಂತಹ ಸತುವಿನ ಸಲ್ಫೇಟನ್ನು ಕೂಡ ನಾವು ಬಳಸಬೇಕಾಗುತ್ತೆ. ಸೊ ಈ ರಾಸಾಯನಿಕ ಗೊಬ್ಬರಗಳೆಲ್ಲನೂ ಈ 15 ಸಸಿ ಮಡಿಗಳಿಗೆ ಸಮನಾಗಿ ಎಲ್ಲವನ್ನು ಹಾಕಿದ ನಂತರ ನಾವೇನು ಮಾಡಬೇಕಾಗುತ್ತೆ, ಬಿತ್ತನೆಗೆ ಹೋಗಬೇಕಾಗುತ್ತೆ. ಬಿತ್ತನೆಗೆ ಹೋಗಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕು, ಸಾಲುಗಳು ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡ್ಬೋದು, ಕಳೆ ನಿರ್ವಹಣೆಗೂ ಕೂಡ ತುಂಬ ಸುಲಭ ಆಗುತ್ತೆ. ಸೊ ಪೈರುಗಳು ತುಂಬ ಉತ್ತಮವಾದಂಥ ಉತ್ಕೃಷ್ಟವಾಗಿ ಆರೋಗ್ಯಕರವಾಗಿ ಬೆಳೋಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, 2 ಗಿಣ್ಣು ಅಂದರೆ 2 ಇಂಚಿನ ಅಂತರದಲ್ಲಿ ಸಾಲುಗಳನ್ನು ತೆಗೆದು, ಆಳ ಹಾಕಬಾರ್ದು ಜಾಸ್ತಿ, 1 ಇಂಚ್ಗಿಂತ ಜಾಸ್ತಿ ಹೋಗಬಾರ್ದು, 1-1.5 ಇಂಚ್ ಒಳಗೆ ಇರಬೇಕು. ಆಗದ ರೀತಿಯಲ್ಲಿ ಏನು ಮಾಡಬೇಕು, ಸಾಲಲ್ಲಿ ಕಾಳುಗಳನ್ನ, ಬೀಜೋಪಚಾರ ಮಾಡಿರುವಂತಹ ರಾಗಿ ಕಾಳುಗಳನ್ನ, ಬಿತ್ತನೆ ಕಾಳುಗಳನ್ನ ಬಿಡಬೇಕು. ಬಿಟ್ಟಾದ ನಂತರ ಎದುವ ಮಣ್ಣನ್ನು ಮುಚ್ಚಬಾರ್ದು. ನಿಮ್ಗೆ ಗೊತ್ತಿದೆ ಕಾಳುಗಳು ತುಂಬ ಸಣ್ಣ, ಹಿಟ್ಟೆಗಳೇನಾದ್ರು ಮುಟ್ಬಿಟ್ರೆ ಏನಾಗುತ್ತೆ, ನೀರು ಬಿಟ್ಟಾಗ ಏನಾಗುತ್ತೆ, ಕರಗದಾಗ ಏನಾಗುತ್ತೆ, ಬೀಜಗಳು ಹೊರಗಡೆಗೆ ಮೊಳಕೆ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಳ್ತಿರುವಂತಹ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸ್ವಲ್ಪ ಇದು ಕೆಮ್ಮಣ್ಣು, ಸೊ ಅಥವಾ ಮಣ್ಣೆ ಆಗಿರ್ಬೋದು, ಅದನ್ನೇನು ಮಾಡಬೇಕು, ತೆಳುವಾಗಿ ಬೀಜ ಬಿಟ್ಟ ಮೇಲೆ ಸಾಲುಗಳಲ್ಲಿ ಮೇಲೆ ಉದುರಿಸ್ಬೇಕಾಗುತ್ತೆ. ಉದುರಿಸಿದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಸಾಯಂಕಾಲ ತೆಳುವಾಗಿ ನೀರನ್ನು ನೀಡಬೇಕಾಗುತ್ತೆ. ಯಾಕಂದರೆ ಚೆನ್ನಾಗಿ ನೀರು ಕೊಟ್ಟರೆ ಮಾತ್ರ ಮೊಳಕೆ ಬರುತ್ತೆ, ಹೆಚ್ಚಾದರೂ ಕೂಡ ನಾವು ಕೊಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ನೀವು ಅದನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಇದಾದ ನಂತರ ನಾವು ಗಮನದಲ್ಲಿ ಇಟ್ಕೋಬೇಕು, ಇದಾದ ನಂತರ 10ರಿಂದ 12 ದಿನಕ್ಕೆ ಪೈರುಗಳಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ಗೊಬ್ಬರ ಕೊಟ್ಟಿದ್ದೀವಿ ಮೂಲ ಗೊಬ್ಬರನ, ಮೇಲು ಗೊಬ್ಬರವಾಗಿ ಆ 15 ಸಸಿ ಮಡಿ ಅಂದರೆ 1.5 ಕುಂಟೆ ಪ್ರದೇಶಕ್ಕೆ ನಾವೀಗೇನು ಹೇಳಿದ್ದೀವಿ, ಆ 1.5 ಕುಂಟೆ ಪ್ರದೇಶಕ್ಕೆ 4 kg ಯೂರಿಯಾನ ಮೇಲು ಗೊಬ್ಬರವಾಗಿ ಸಮಾನವಾಗಿ ಇವಕ್ಕೆ ಸಸಿ ಮಡಿಗಳಿಗೆ ನೀಡಬೇಕು. ಆ ಸಮಾನವಾಗಿ ನೀಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ನಮ್ಮ ಹಿರಿಕರು ತಿಳಿಸ್ಕೊಟ್ಟಿದ್ದಾರೆ, ಏನು
ತಳಿಗಳು ಅಂತ ಬಂದಾಗ ಅಲ್ಪಾವಧಿ ತಳಿ ಅಂತ ಬರುತ್ತೆ, ದೀರ್ಘಾವಧಿ ತಳಿ ಬರುತ್ತೆ, ಮಧ್ಯಮಾವಧಿ ತಳಿಗಳು ಅಂತ ಬರ್ತವೆ. ಸೊ ಈ ಅಲ್ಪಾವಧಿ ತಳಿಗಳಾದರೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸಸಿ ಮಡಿಯಿಂದ ಮುಖ್ಯ ಭೂಮಿಗೆ ನಾಟಿ ಮಾಡುವಂಥ ಸಮಯ 18ರಿಂದ 20 ದಿನದ ಪೈರುಗಳನ್ನೇ ನೀವೇನು ಮಾಡಬೇಕಾಗುತ್ತೆ, ನಾಟಿ ಮಾಡೋದಕ್ಕೆ ಬಳಸಬೇಕಾಗುತ್ತೆ. ಅದೇ ಮಧ್ಯಮಾವಧಿ ಅಥವಾ ದೀರ್ಘಾವಧಿ ತಳಿಗಳಾಯಿತು ಅಂತ ಹೇಳಿದ್ರೆ 20ರಿಂದ 22 ದಿನದ ಪೈರನ್ನೇ ನೀವು ಬಳಸಬೇಕಾಗುತ್ತೆ. ನೀವು ಮುಂದೆ ಹೋದಂಗೆ ಏನಾಗ್ತಾ ಇರುತ್ತೆ ಅಂದರೆ ಇಳುವರಿ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ, ಅಂದರೆ ಇಳುವರಿ ಕುಂಠಿತ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಯಾಕಂದರೆ ಎಳಸು ಪೈರು ಭೂಮಿಗೆ ಸೇರಿದಾಗ ಏನಾಗುತ್ತೆ, ಅದರದ್ದು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ವಯಸ್ಸಾದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇಳುವರಿ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಈ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ಯಾವುದೋ ಅಲ್ಪಾವಧಿ ಆದರೆ 20 ದಿನದ ಪೈರನ್ನ 18ರಿಂದ 20 ದಿನದ ಪೈರನ್ನ ನಾಟಿ ಮಾಡಿಬಿಡಬೇಕು. ದೀರ್ಘಾವಧಿ ಮಧ್ಯಮಾವಧಿ ತಳಿ ಆಯಿತು ಅಂತ ಹೇಳಿದ್ರೆ ಅದನ್ನು 20ರಿಂದ 22 ದಿನದ ಪೈರುಗಳನ್ನ ನೀವು ನಾಟಿ ಮಾಡಿದ್ದೇ ಆಯಿತು ಅಂದರೆ ಉತ್ತಮವಾದ ಇಳುವರಿ ಪಡೆಯೋದಿಲ್ಲ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಇರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಈಗ ಒಟ್ಲು ಸಸಿ ಮಡಿ ರೆಡಿ ಇದೆ. ಪೈರನ್ನ ಯಾವಾಗ ನಾಟಿ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ ನಿಮಗೆ. ಅದಾದ ನಂತರ ನಮ್ದು ಏನಂದರೆ ಮುಖ್ಯ ಭೂಮಿ ತಯಾರಿಕೆ, ಮುಖ್ಯ ಭೂಮಿ ಸಿದ್ಧತೆಯೂ ಕೂಡ ಅತಿ ಮುಖ್ಯವಾದದ್ದು. 2 ಬಾರಿ ನಾವೇನು ಮಾಡಬೇಕು, ಬಲರಾಮ್ ನೇಗ್ಲು ಅಂತ ಕರಿತೀವಿ. ಆ ಬಲರಾಮ್ ನೇಗ್ಲಿಂದ ಏನು ಮಾಡ್ಕೋಬೇಕು, ಭೂಮಿನ ಉಳುಮೆ ಮಾಡಿ, ಆಳವಾಗಿ ಉಳುಮೆ ಮಾಡಿ, ಏನು ಕಡ್ಡಿ ಕಸಗಳು ಹಿಂದಿನ ಬೆಳೆದ ಕಡ್ಡಿಗಳು ಏನಿರ್ತವೆ ಆ ರೆಸಿಡ್ಯೂಸ್ನೆಲ್ಲ ಏನು ಮಾಡ್ಕೋಬೇಕು ನೀವು ಅಂತ ಹೇಳಿದ್ರೆ ಉಳುಮೆ ಮಾಡಿ ಎಲ್ಲನೂ ನೀಟಾಗಿ 2 ಬಾರಿ ಉಳುಮೆ ಮಾಡಿ ಹದ ಮಾಡ್ಕೋಬೇಕು. ಅದಾದ ನಂತರ ಏನು ಮಾಡಬೇಕು, ಕಲ್ಟಿವೇಟ್ರ್ ಬರುತ್ತೆ, ಕಲ್ಟಿವೇಟ್ರಿಂದ ಅದನ್ನು ತೆಳುವಾಗಿ ಇನ್ನೊಂದು ಬಾರಿ ಉಳುಮೆ ಮಾಡಿ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಭೂಮಿ ಸಿದ್ಧತೆ ಮಾಡಿದ ನಂತರ ಕೊಟ್ಟಿಗೆ ಗೊಬ್ಬರ, ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ಕೊಟ್ಟಿಗೆ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೀಗ ನಾಟಿ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ಎಕರೆಗೆ 4 ಟನ್ ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಸೇರಿಸ್ಬೇಕು. ಯಾವಾಗ ಬೇಕು ಅಂದರೆ ಆವಾಗ ಸೇರಿಸೋದಲ್ಲ. ನೀವು ನಾಟಿ ಇನ್ನೊಂದು 15 ದಿನ ಇದೆ ಅಥವಾ ಅಟ್ಲೀಸ್ಟ್ ಒಂದು 20 ದಿನ ಅಥವಾ 15 ದಿನ ಇದೆ ಅಂದಾಗ ಮುಂಚಿತವಾಗಿ ನಾವು ಅದನ್ನು ಮಣ್ಣಿಗೆ ಸೇರಿಸುವುದು ಒಂದು ಉತ್ತಮವಾದಂತಹ ಕೆಲಸ. ಯಾಕಂತ ಹೇಳಿದ್ರೆ ಅದು ಗಿಡಗಳಿಗೆ ಲಭ್ಯ ಆಗಬೇಕು ಅಂತ ಹೇಳಿದ್ರೆ ನೀವು ಮಣ್ಣಿಗೆ ಸೇರಿಸಿ ಒಂದು 15ರಿಂದ 20 ದಿನಗಳನ್ನು ಕಾಲನ್ನು ತಗೊಳ್ಳುತ್ತೆ. ಸೊ ಆ ಕಾಲ ತಗೊಳ್ಳೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ಮುಂಚಿತವಾಗಿ ಮಣ್ಣಿಗೆ ಸೇರಿಸಬೇಕು. ಅದನ್ನು ಸೇರಿಸಿದ ನಂತರ ನೀವೇನು ಮಾಡಬೇಕು, ನಾಟಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಾಟಿ ಅಂತ ಬಂದಾಗ ನಿಮ್ಗೆ ಏನಂತ ಬರುತ್ತೆ ಅಂದರೆ ಮುಖ್ಯವಾದ ಒಂದು ಅಂಶ ಬರುತ್ತೆ. ಏನಂತ ಹೇಳಿದ್ರೆ ಪೋಷಕಾಂಶಗಳ ನಿರ್ವಹಣೆ. ಮುಖ್ಯ ಭೂಮಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಬರುತ್ತೆ. ಈ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ನೀರಾವರಿಗೆ ಬೇರೆ ಇರುತ್ತೆ, ಮಳೆ ಆಶ್ರಿತಕ್ಕೆ ಬೇರೆ ಇರುತ್ತೆ. ಯಾಕಂದರೆ ಇಲ್ಲಿ ನೀರು ತುಂಬ ಒಂದು ಮಹತ್ತರವಾದಂಥ ಪಾತ್ರವನ್ನು, ಮಳೆ ಅಥವಾ ನೀರು ಮಹತ್ತರವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ನಿಮಗೆ ಸಾವಕಾಶವಾಗಿ ನೀರು ಸಿಗುತ್ತೆ ಅಂತ ಹೇಳಿದಾಗ ನಾವು ಪೋಷಕಾಂಶಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ನೀಡಿದಾಗ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ನಮಗೆ ಪ್ರತಿಫಲ ಸಿಗುತ್ತೆ. ಇಲ್ಲ ಅಂತೇಳಿ ಸುಮ್ಮನೆ ಹಾಕಿ ಈ ಕಡೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಅದರಿಂದ ನೀರಾವರಿ ನಾಟಿ ಪದ್ಧತಿ ಆಯಿತು ಅಂತ ಹೇಳಿದ್ರೆ ಪ್ರತಿ ಎಕರೆಗೆ 40 kg ಸಾರಜನಕ ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ, 20 kg ರಂಜಕ ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ, ಜೊತೆಗೆ 20 kg ಪೊಟ್ಯಾಷ್ ಒದಗಿಸುವಂತಹ ಗೊಬ್ಬರಗಳನ್ನ ನೀವು ನೀಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಸಾರಜನಕ. ನಮಗೆ ಗೊತ್ತಿದೆ ಅದು ತುಂಬ ಸುಲಭವಾಗಿ ಪೋಲಾಗಿ ಹೋಗುತ್ತೆ. ಆ ಪೋಲಾಗಿ ಹೋಗೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಕೊನೆ ಹಂತದಲ್ಲಿ ಅಂದರೆ ತೆನೆ ಬಂದು ತೆನೆ ತುಂಬೋ ತನಕ ಪೋಷಕಾಂಶಗಳು ಲಭ್ಯತೆ ಆಗಲ್ಲ ಸಾರಜನಕ. ಅದರಿಂದ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸಾರಜನಕ ಒಂದನ್ನು 2 ಕಂತುಗಳಲ್ಲಿ ನೀಡಬೇಕಾಗುತ್ತೆ. ಒಂದು ಮೂಲ, ಇನ್ನೊಂದು ಮೇಲು ಅಂತ ಕರಿತೀವಿ. ಮೂಲ ಗೊಬ್ಬರ ಅಂತ ಹೇಳಿದ್ರೆ ನಾಟಿ ಮಾಡೋ ಸಂದರ್ಭದಲ್ಲಿ 50% ಸಾರಜನಕ ನೀಡಬೇಕಾಗುತ್ತೆ. ಇನ್ನು ಉಳಿದಂತಹ 50%,
ನಾಟಿ ಮಾಡಿದ 30 ದಿನಗಳಿಗೆ ಕರೆಕ್ಟಾಗಿ, ಅಂದರೆ 30 ದಿನಕ್ಕೆ ಸರಿಯಾಗಿ ನೀವೇನು ಮಾಡಬೇಕು, ಮೇಲುಗೊಬ್ಬರವಾಗಿ ನೀಡಬೇಕಾಗುತ್ತೆ. ಯಾವುದಾದ್ರೂ ಕೊಡ್ಬೋದು. ಅಂದರೆ ಮೇಲುಗೊಬ್ಬರ ಅಂತ ಬಂದಾಗ ಬೆಸ್ಟ್ ಏನಂತ ಹೇಳಿದ್ರೆ ಸಾರಜನಕನ ಯೂರಿಯಾ ಬಳಸೋದು ಉತ್ತಮ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ DAP ಹಾಕೋದು ಅವನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ರಂಜಕ ಮತ್ತು ಪೊಟ್ಯಾಶ್ನ ನಾವು ಆದಷ್ಟು ಅದನ್ನು ನಾಟಿ ಸಮಯದಲ್ಲಿ ಬಳಸೋದ್ರಿಂದ ಉತ್ತಮವಾದಂಥ ಫಲಿತಾಂಶ ಸಿಗೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಸಾರಜನಕ ಒಂದನ್ನು ಮಾತ್ರ ನಾವು ಇಲ್ಲಿ ಮೇಲುಗೊಬ್ಬರವಾಗಿ ನೀಡಬೇಕು ಅಂತ ತಿಳಿಸ್ತೀನಿ. ಇದ್ರ ಜೊತೆಗೆ ಆಗಲೇ ಹೇಳಿದೆ ನಾನು, ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ನಮ್ಮ ರೈತರು ಕೊಟ್ಟಿಗೆ ಗೊಬ್ಬರಗಳನ್ನೇ ಆಗಲಿ ಸಾವಯವ ಗೊಬ್ಬರಗಳನ್ನೇ ಆಗಲಿ ಯಾವುದನ್ನೂ ಕೂಡ ಒಂದು ಸರಿಯಾದ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸ್ತಾ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಮೇಲೇ ಅವರೇನಾಗಿದ್ದಾರೆ, ಅದ್ರ ಮೇಲೇ ಡಿಪೆಂಡ್ ಆಗಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸೊ ಅದರಿಂದ ನಾವೀಗೇನು ಮಾಡಬೇಕಾಗಿದೆ ಅಂದರೆ ಉತ್ತಮವಾದಂತಹ ಕಾಳುಗಳು, ದಪ್ಪನೆ ಕಾಳುಗಳು ಮತ್ತು ಹೂವು ಚೆನ್ನಾಗಿ ಕಚ್ಚಿ ಕಾಳುಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ, ತೆನೆ ಚೆನ್ನಾಗಿ ಬರೋದಕ್ಕೆ ಏನಾಗಿದೆ, ಲಘು ಪೋಷಕಾಂಶಗಳನ್ನು ಬಳಸಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಅಂದರೆ ಸತುವಿನ ಸಲ್ಫೇಟನ್ನು ನಮ್ಮ ಈಗ 5 kg ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡಿರ್ತೀವಿ. ಜೊತೆಗೆ ಬೊರ್ಯಾಕ್ಸ್ ಅತ್ಯವಶ್ಯಕ. ಕಾಳುಗಳು ಚೆನ್ನಾಗಿ ಕಟ್ಟಬೇಕು, ಹೂವು ಚೆನ್ನಾಗಿ ಪರಾಗ ಆಗಬೇಕು ಅಂದರೆ ಅದು ತುಂಬ ಅತ್ಯವಶ್ಯಕ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರತಿ ಎಕರೆಗೆ 4 kg ಬೊರ್ಯಾಕ್ಸ್ನ ಬಳಕೆ ಮಾಡೋದು ಅತ್ಯವಶ್ಯಕ. ಸೊ ಇಲ್ಲಿ ಒಂದು ಅಂಶನ ನೀವು ಗಮನದಲ್ಲಿ ಇಟ್ಕೋಬೇಕು. ಏನನ್ನು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಲಘು ಪೋಷಕಾಂಶಗಳನ್ನು ಯಾವುದೇ ಕಾರಣದಿಂದನೂ ನಮ್ಮ ಈ ರಾಸಾಯನಿಕ ಗೊಬ್ಬರಗಳಾದಂತಹ ಯೂರಿಯಾ ಇರ್ಬೋದು, DAP ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಈ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ನಾವು ಮಿಶ್ರಣ ಮಾಡಿ ಬಳಸಕೂಡದು. ಬಳಸಿದರೆ ಅದರಿಂದ ಏನೂ ನಮಗೆ ಫಲಕಾರಿ ಆಗೋದಿಲ್ಲ. ಇದನ್ನು ಬಳಸಬೇಕಾದ್ರೆ ಒಂದು ತತ್ವ ಹೇಳ್ಕೊಡ್ತೀನಿ ಅಥವಾ ಒಂದು ಪದ್ಧತಿ ಹೇಳ್ಕೊಡ್ತೀನಿ, ಅದನ್ನೇ ಅನುಸರಿಸ್ಬೇಕು. ಅದು ಯಾವುದೇ ಬೆಳೆ ಆಗಿರಲಿ ಆ ಪದ್ಧತಿನೇ ಅನುಸರಿಸ್ಬೇಕಾಗುತ್ತೆ. ಏನಪ್ಪ ಅದು ಪದ್ಧತಿ ಅಂತ ಹೇಳಿದ್ರೆ, ಈಗ ನಿಮಗೆ ಜಿಂಕ್ಸ್ ಹೇಳಿದೆ, ಸತುವಿನ ಸಲ್ಫೇಟ್ 5 kg ಮತ್ತು ಬೊರ್ಯಾಕ್ಸ್ 4 kg ಅಂತ ಹೇಳಿದ್ದೀನಿ. ಇದನ್ನು ನೇರವಾಗಿ ಬಳಸಬಾರ್ದು, ಕೊನೆ ತನಕನೂ ಗಿಡಗಳಿಗೆ ಸಿಗಬೇಕಿದು. ಅದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 1 ಎಕರೆ ಪ್ರದೇಶಕ್ಕೆ 100 ರಿಂದ 150 kg ಸಾವಯವ ಗೊಬ್ಬರಗಳು ಯಾವುದಾರು ಆಗ್ಬೋದು, ಎರೆ ಗೊಬ್ಬರನಾದ್ರು ತೊಗೊಳ್ಳಿ, ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ಕಳ್ತಿರಬೇಕು, ಹುಡಿಯಾಗಿರಬೇಕು. ಅಂತಹ ಗೊಬ್ಬರನ ನೀವು ತಕ್ಕೊಂಡು ಈ 5 kg ಇದನ್ನು ಸತುವಿನ ಸಲ್ಫೇಟು ಜೊತೆಗೆ 4 kg ಬೊರ್ಯಾಕ್ಸ್ ಈ ಎರಡನ್ನೂ ಕೂಡ ನೀವೇನು ಮಾಡಬೇಕು, ಈ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ನಂತರ ಏನು ಮಾಡಬೇಕು, ಅದನ್ನು ಸಾಲಿನಲ್ಲಿ ಬಿಡ್ಬೋದು. ಯಾವಾಗ ಬಿಡ್ಬೋದು, ನಾಟಿ ಸಮಯದಲ್ಲಾರ ಕೊಡ್ಬೋದು, ಅಥವಾ ನಾಟಿ ಮಾಡಿದ 3 ರಿಂದ 5 ದಿನಗಳಲ್ಲಿ ಆ ಸಾಲುಗಳ ಹತ್ರ ನೀಡೋದ್ರಿಂದ ಉತ್ತಮವಾದಂತಹ ಒಂದು ಫಲಿತಾಂಶ ಲಭ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟನ್ನು ಕೂಡ ನೀವು ಪೋಷಕಾಂಶಗಳು ಮತ್ತು ನಾಟಿ ಸಮಯದಲ್ಲಿ ಏನೇನು ಪಾಲನೆ ಮಾಡಬೇಕು ಅಂತ ಹೇಳಿದ್ದೀನಿ. ನಂತರದ ಸಮಯದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಕಂಗಾಲಾಗ್ತಾ ಇರೋದು ಏನಕ್ಕೆ ಅಂದರೆ, ಈ ಕಳೆಗಳ ಹತೋಟಿ ಮಾಡೋದೇ ಅವರಿಗೆ ತುಂಬ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಕರೆಗೆ 6 ರಿಂದ 7 ಸಾವಿರ ತನಕನೂ ಕೂಡ ಖರ್ಚು ಮಾಡ್ತಾ ಇದ್ದಾರೆ ರೈತರುಗಳು. ಅದನ್ನು ಅವರಿಗೆ ಕಡಿಮೆ ಆಗೋ ಹಾಗೆ ಮಾಡಿದ್ರೆ ಅವ್ರಿಗೆ ಲಾಭ ಅನ್ನೋದು ತುಂಬ ಹತ್ತಿರದ ಮಾತು ಅಂತ ಹೇಳ್ಬೋದು. ಸೊ ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಒಂದೇ ಪದ್ಧತಿಗೆ ಹೋಗೋ ಬದಲು ಕಳೆ ನಿರ್ವಹಣೆಗೆ ನಾವು ಯಾವಾಗಲೂ ಸಮಗ್ರ ಕಳೆ ನಿರ್ವಹಣೆ ಪದ್ಧತಿಗಳನ್ನ ಅನುಸರಿಸಿದ್ರಿಂದ ಒಂದು ಉತ್ತಮವಾದಂಥ ಫಲಿತಾಂಶನ ಕಾಣ್ಬೋದು. ಸಮಗ್ರ ಕಳೆ ನಿರ್ವಹಣೆ ಅಂತ ಬಂದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಕಳೆನಾಶಕಗಳನ್ನು ಬಳಸಬೇಕು, ಜೊತೆಗೆ ಕುಂಟೆ ಹೊಡೆಯೋದಿರ್ಬೋದು, ಕೈಯಿಂದ ಕಳೆ ತೆಗೆಯೋದಿರ್ಬೋದು, ಎರಡನ್ನೂ ಕೂಡ ಮಾಡಬೇಕು. ಆವಾಗ ಮಾಡಿದಾಗ ಏನಾಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಸೊ ಅಂಥ ನಿಟ್ಟಿನಲ್ಲಿ ಇವಾಗ ನಾನು ಕೆಲವೊಂದು ಕಳೆನಾಶಕಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಉದಯೋತ್ತರ ಕಳೆನಾಶಕಗಳಿದ್ದಾವೆ, ಕೆಲವೊಂದು ಉದಯಪೂರ್ವಕ ಕಳೆನಾಶಕಗಳಿದ್ದಾವೆ. ಉದಯಪೂರ್ವಕ ಅಂತ ಬಂತು ಅಂತ ಹೇಳಿದ್ರೆ, ನೀವು ನಾಟಿ ಮಾಡಿದ 3 ರಿಂದ 5 ದಿನಗಳಲ್ಲಿ ಅದನ್ನು ಬಳಸುವಂಥದ್ದು. ಉದಯೋತ್ತರ ಅಂತ ಅಂದರೆ ಕಳೆಗಳು ಬಂದ ಮೇಲೆ, ಕಳೆಗಳು ಯಾವ ಹಂತದಲ್ಲಿ ಇದ್ದಾಗ ಅಂತ ಹೇಳಿದ್ರೆ 2 ರಿಂದ 3 ಎಲೆ ಹಂತ. ಅಂದರೆ ಯಾವುದು ಅಂತ ಹೇಳಿದ್ರೆ 15 ರಿಂದ 20 ದಿನಗಳಲ್ಲಿ, ನಾಟಿ ಮಾಡಿದ 15 ರಿಂದ 20 ದಿನಗಳಲ್ಲಿ ಕಳೆಗಳು ಏನಾಗಿರ್ತವೆ ಅಂದರೆ ನಿಮಗೆ 2 ರಿಂದ 3 ಎಲೆ ಹಂತ ಅಂತ ಹೇಳ್ತೀವಿ, ಆ ಹಂತದಲ್ಲಿರ್ತವೆ. ಆವಾಗ ಕೆಲವೊಂದು ಕಳೆನಾಶಕಗಳನ್ನು ನಾವು ಬಳಸಬಹುದು. ಅರ್ಥ ಆಯ್ತಾರೆ ಹೇಳಿದ್ದು, ಅವನ್ನ ಬಳಸ್ಬೋದು. ಅದರಲ್ಲಿ ಮೊದಲನೇದಾಗಿ ಉದಯಪೂರ್ವ ಕಳೆನಾಶಕಗಳು ಅಂತ ಬಂದಾಗ ನಮ್ಮಲ್ಲಿ ಇವಾಗ ಎಲ್ಲರಿಗೂ ಗೊತ್ತಿದೆ, ಬುಟಾಕ್ಲೋರ್ ಅಂತ ಒಂದಿದೆ. ಅದು 50 EC ಅಂತ ಕರಿತೀವಿ, ಎಣ್ಣೆ ರೂಪದಲ್ಲಿ ಸಿಕ್ಕುವಂಥದ್ದು. ಅದನ್ನು ಪ್ರತಿ ಎಕರೆಗೆ 600 ಮಿಲಿ ಅಂತೆ, ಅಂದರೆ 600 ಮಿಲಿ ಅಂತ ಹೇಳಿದ್ರೆ 300 ಲೀಟ್ರನ್ನ ನೀವು ನೀರು ತೊಗೋಬೇಕಾಗುತ್ತೆ. ಅಂದರೆ 30 ಚೌರಿಗೆ ಅಂತ ಕರಿತೀವಿ. 30 ಚೌರಿಗೆಗೆ ಈ 600 ಮಿಲಿ ಬುಟಾಕ್ಲೋರನ್ನ ನೀವೇನು ಮಾಡಬೇಕಾಗುತ್ತೆ, ಮಿಶ್ರಣ ಮಾಡಿ ಬಳಸಬೇಕಾಗುತ್ತೆ. ನಿಮ್ಗೆ ಅದು ಇನ್ನೂ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ 10 ಲೀಟ್ರು ಬಿನ್ಗೆ ಒಂದು 10 ಲೀಟ್ರ್ ಇಡಿಸುತ್ತೆ. ಅಂದರೆ ಒಂದು ಕ್ಯಾನ್ ನಿಮ್ಮದು 10 ಲೀಟ್ರ್ ಇದೆ ಅಂತ ಹೇಳಿದ್ರೆ 20 ಮಿಲಿ
ಕಳೆನಾಶಕ ಯಾವುದು ಬುಟಾಕ್ಲೋರ್ನ ಹಾಕ್ಕೊಳ್ಳುವಂಥದ್ದು. ಹಾಕ್ಕೊಂಡು ಅದನ್ನು ನಾಟಿ ಮಾಡಿದ 3ರಿಂದ 4 ದಿನಗಳ ಒಳಗಡೆ ನೀವು ಬಳಸಿದ್ದೇ ಆಯಿತು ಅಂತ ಹೇಳಿದ್ರೆ ಒಂದು ಉತ್ತಮವಾದಂತಹ ಕಳೆ ಹತೋಟಿಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಬುಟಾಕ್ಲೋರ್ ಸಿಕ್ಕಲಿಲ್ಲ ಅಂದ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಆಕ್ಸಿಫ್ಲೋರೋಫಿನ್ 23.5 EC ಅಂತ ಇನ್ನೊಂದು ಗೋಲ್ ಅಂತ ಕಾಮನ್ ಆಗಿ ಕಳೆನಾಶಕ ಸಿಗುತ್ತೆ. ಆ ಕಳೆನಾಶಕನೂ ಕೂಡ ನೀವು ಬಳಸ್ಬೋದು. ಅದನ್ನು ಬಂದು ನೀವೇನು ಮಾಡಬೇಕು ಅಂದರೆ ಎಕರೆಗೆ 170 ಮಿಲಿ ಬಳಸಬೇಕಾಗುತ್ತೆ. ಅಂದರೆ ಪ್ರತಿ 300 ಲೀಟ್ರ್, ಈಗ ಹೇಳಿದೆ 30 ಚೌರಿಗೆ ಅಂತ, 30 ಚೌರಿಗೆ ಬಿನಿಗೆ ಅಂತ ಹೇಳ್ತೀವಿ, ಚೌರಿಗೆ ಅಂತಲೇ ಹೇಳ್ತೀವಿ. ಆ ನೀರಿಗೆ ಏನು ಮಾಡಬೇಕು, ಈ 170 ಮಿಲಿ ಆಕ್ಸಿಫ್ಲೋರೋಫಿನ್ ಬಳಸಿದ್ದೇ ಆಯಿತು ಅಂತ ಹೇಳಿದ್ರೆ ಅದು ಕೂಡ ಅಷ್ಟೇ 3ರಿಂದ 4 ದಿನದ ಅಂತರದಲ್ಲೇ ನೀವು ಸಿಂಪರಣೆ ಮಾಡಬೇಕು ಭೂಮಿಗೆ, ಆಯಿತಾ. ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ಇವಾಗ ಇನ್ನೂ ಒಂದು ಉತ್ತಮವಾದಂತಹ ಕಳೆನಾಶಕ ಬಂದಿದೆ, ಅದು ಕೂಡ ನಾವೀಗ ಶಿಫಾರಸ್ ಮಾಡಿದ್ದೀವಿ. ಬೆನ್ಸಲ್ಫರಾನ್ ಮೀಥೈಲ್ ಪ್ಲಸ್ ಪ್ರೆಟಿಲಾಕ್ಲೋರ್ ಅಂತ ಒಂದು ಕಾಂಬಿನೇಷನ್ನಲ್ಲಿ ನಾವು ಭತ್ತಕ್ಕೆ ಬಳಸ್ತಾ ಇದ್ದದ್ದು, ಈಗ ಇದಕ್ಕೂ ಬಳಸೋದಕ್ಕೆ ಅದನ್ನು ಪ್ರಯೋಗ ಮಾಡಿ ಅದು ಉತ್ತಮ ಒಂದು ಸಫಲವತ್ತತೆಯನ್ನು ಕೊಟ್ಟಿದೆ. ಸೊ ಅದನ್ನು ನೀವು ಕೂಡ ಬಳಸ್ಬೋದು. ಯಾವ ರೀತಿ ಬಳಸೋದು ಅಂತ ಹೇಳಿದ್ರೆ, ಇದನ್ನು ಪ್ರತಿ ಎಕರೆಗೆ 1.25ರಿಂದ 1.5 kg, ಎಷ್ಟು ಹೇಳಿ, 1.25ರಿಂದ 1.5 kg ಲೋನ್ಡಾಕ್ಸ್ ಪವರ್ ಅಂತ ಸಿಗುತ್ತೆ. ಅದು ಲೋನ್ಡಾಕ್ಸ್ ಪವರ್ನ ನೀವು ಬಳಸಿದ್ದೇ ಆಯಿತು ಅಂತ ಹೇಳಿದ್ರೆ 20ರಿಂದ 30 ದಿನದ ತನಕ ನಿಮಗೆ ಕಳೆಯಿಂದ ಮುಕ್ತಿ ನೀಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಜಾಸ್ತಿ ಖರ್ಚು ಕಡಿಮೆ ಮಾಡ್ಬೋದು. 3,000ರಿಂದ 4,000 ರೂಪಾಯಿ ಕಳೆ ನಿರ್ವಹಣೆ ಖರ್ಚನ್ನು ಮಾಡೋದನ್ನ ಕಡಿಮೆ ಮಾಡ್ಬೋದು. ಈಗ ನಾನು ಹೇಳ್ತಾ ಇರೋದೆಲ್ಲ ನಾಟಿಗೆ, ನೆನ್ಪಿಟ್ಕೊಳ್ಳಿ, ನಾಟಿಗೆ ಮಾತ್ರ ಬಳಸುವಂತಹ ಕಳೆನಾಶಕಗಳನ್ನ ನಾನು ಹೇಳ್ತಾ ಇರೋದು, ನೇರ ಬಿತ್ತನೆಗಲ್ಲ, ನಾಟಿಗೆ ಬಳಸುವಂಥದ್ದು. ಅದಾದ ನಂತರ ಇನ್ನೊಂದು ಹೇಳೋದಕ್ಕೆ ಆಗಲೇ ಹೇಳಿದೆ, ಉದಯೋತ್ತರ ಕಳೆನಾಶಕ ಅಂತ ಬರುತ್ತೆ ಅಂತ, 2,4-D ಅಂತ ಒಂದು ಉದಯೋತ್ತರ ಕಳೆನಾಶಕ ಸಿಗುತ್ತೆ. ಅದನ್ನು ಬಳಸ್ತೀನಿ ಅಂತ ಹೇಳಿದ್ರೆ ಎಕರೆಗೆ 400 ಗ್ರಾಮ್ ಬೇಕಾಗುತ್ತೆ. ಈ 400 ಗ್ರಾಮ್ 2,4-Dಯನ್ನು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ 300 ಲೀಟ್ರಲ್ಲಿ ಬಳಸ್ದಂಗೆ ಬಳಸೋದಲ್ಲ, ಇಲ್ಲಿ 200 ಲೀಟ್ರನ್ನ ನಾವು ತೊಗೋಬೇಕಾಗುತ್ತೆ ಕಳೆಗಳು ಬಂದ ಮೇಲೆ. ಅಂದರೆ 2 ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಅಥವಾ 20 ಗ್ರಾಮ್ ಪುಡಿಯನ್ನು ನೀವೇನು ಮಾಡಬೇಕಾಗುತ್ತೆ, ಒಂದು ಕ್ಯಾನ್ಗೆ ಅಂದರೆ 10 ಲೀಟ್ರ್ ಒಂದು ಬಿನಿಗೆಗೆ ಹಾಕ್ಕೊಂಡು ಸಿಂಪರಣೆ ಮಾಡಿದ್ದೇ ಆಯಿತು ಅಂತ ಹಾಕ್ಕೊಂಡು ನಿಮಗೆ ಕಳೆಗಳು ಹತೋಟಿಗೆ ಬರ್ತವೆ. ಇದು ನಾಟಿನಲ್ಲಿ ನೀವು ಬಳಸಬೇಕಾಗಿರೋದು. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಅಂಶನ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಕಳೆನಾಶಕಗಳನ್ನ ನೀವು ಬಳಸಿದ್ದೇ ಆದಲ್ಲಿ ಯಾವುದೇ ರೀತಿಯಾದಂತಹ ಮಿಶ್ರ ಬೆಳೆ ಪದ್ಧತಿಗಳನ್ನು ಅನುಸರಿಸಬಾರದು. ಮಿಶ್ರ ಬೆಳೆ ಪದ್ಧತಿ ಅಂತ ಹೇಳಿದ್ರೆ, ಅಥವಾ ಅಂತರ್ಬೆಳೆ ಪದ್ಧತಿ ಅಂತ ಕರಿತೀವಿ. ಅಂದರೆ ರಾಗಿ ಜೊತೆಗೆ ತೊಗರಿ ಹಾಕೊಳ್ಳೋದಿರ್ಬೋದು, ರಾಗಿ ಜೊತೆಗೆ ಅವರೆ ಹಾಕೊಳ್ಳೋದಿರ್ಬೋದು, ರಾಗಿ ಜೊತೆಗೆ ಸೋಯಾ ಅವರೆ ಹಾಕೋದಿರ್ಬೋದು, ಬೇರೆ ಬೆಳೆಗಳನ್ನ ಹಾಕೊಂಡಿರ್ಬೋದು. ಇವನ್ನ ನಾವು ಮಾಡುವಂತಿಲ್ಲ. ಯಾಕಂದರೆ ಇವನ್ನ ಹಾಕ್ಕೊಂಡ್ರೆ ಏನಾಗುತ್ತೆ, ರಾಗಿನಲ್ಲಿ ಉತ್ತಮವಾದಂಥ ಫಲಿತಾಂಶ ಬರುತ್ತೆ. ಆದರೆ ಈ ಬೀಜಗಳು ಮೊಳಕೆಯಲ್ಲೇ ಏಟಾಗೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸಫಲತೆ ಸಿಕ್ಕೋದಿಲ್ಲ. ಸೊ ಆದ್ದರಿಂದ ಅಂತರ್ಬೆಳೆ ಮಾಡುವಂತಹ ರೈತರು ಯಾವುದೇ ಕಾರಣಕ್ಕೂ ಈ ಕಳೆನಾಶಕಗಳನ್ನು ಬಳಸಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇದಿಷ್ಟು ಕಳೆನಾಶಕಗಳ ಬಗ್ಗೆ ನೆನಪಲ್ಲಿ ಇಟ್ಕೋಬೇಕು. ಮತ್ತು ತೇವಾಂಶನ ಕಾಪಾಡಿಕೊಂಡು ಸಿಂಪರಣೆ ಮಾಡಬೇಕು. ಇದು ಮುಖ್ಯವಾಗಿ ಹೇಳಿದ್ದೀನಿ, ತೇವಾಂಶ ಇರಬೇಕು. ತೇವಾಂಶ ಇದ್ದರೆ ಮಾತ್ರ ಈ ಕಳೆನಾಶಕಗಳು ಚೆನ್ನಾಗಿ ಕಾರ್ಯನಿರ್ವಹಿಸ್ತವೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸೊ ಕಳೆನಾಶಕಗಳನ್ನ ಬಳಸಿದ ನಂತರ 2ರಿಂದ 3 ಬಾರಿ ನಾವು ಅಂತರ್ ಬೇಸಾಯ ಮಾಡಬೇಕಾಗುತ್ತೆ. ಅಂದರೆ ಕುಂಟೆ ಹೊಡಿಬೇಕಾಗುತ್ತೆ. ಕುಂಟೆ ಹೊಡೆಯೋದ್ರಿಂದ ಸ್ವಲ್ಪ ನಮಗೆ ಈ ಸಣ್ಣ ಸಣ್ಣ ಪುಟ್ಟ ಕಳೆಗಳಿತ್ತು ಅಂದರೂ ಕೂಡ ಹೋಗ್ತವೆ. ಅದ್ರ ಜೊತೆಗೆ ಮಣ್ಣು ಕೂಡ ಲೂಸ್ ಆಗೋದ್ರಿಂದ ಗಾಳಿ ಆಡುತ್ತೆ ಬೇರುಗಳಿಗೆ ಗಾಳಿ ಆಡ್ತು ಅಂತ ಹೇಳಿದ್ರೆ ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನಮಗೆ ಇಳುವರಿ ಪಡೆಯೋದ್ರಲ್ಲಿ ತುಂಬ ಸಹಕಾರಿಯಾಗುತ್ತೆ. ಆದ್ದರಿಂದ 15 ದಿನ ಅಂತರದಲ್ಲಿ 2ರಿಂದ 3 ಬಾರಿ ಕುಂಟೆ ಹೊಡೆಯೋದು ಅಥವಾ ಅಂತರ್ ಬೇಸಾಯ ಮಾಡೋದು ತುಂಬ ಅತ್ಯವಶ್ಯಕ, ತುಂಬ ಒಂದು ಉತ್ತಮವಾದಂತಹ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟನ್ನು ನೀವು ಪಾಲನೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಕಳೆ ನಿರ್ವಹಣೆ ಖರ್ಚನ್ನು ನೀವು ಕುಗ್ಗಿಸೋದ್ರಿಂದ ಏನಾಗುತ್ತೆ, ನಿಮಗೆ ಇಳುವರಿನಲ್ಲೂ ಕೂಡ ಹೆಚ್ಚಾಗುತ್ತೆ, ಲಾಭದಲ್ಲೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ತಿಳಿಸ್ತೀನಿ. ಕೊನೆಯದಾಗಿ ನೀರಾವರಿ ಯಾವ ರೀತಿ ನೀರು ನಿರ್ವಹಣೆ ಮಾಡಬೇಕು ಅಂತ ಬಂತು ಅಂತ ಹೇಳಿದಾಗ, ಕೆಂಪು ಮಣ್ಣುಗಳಾದರೆ ಪ್ರತಿ 8ರಿಂದ 10 ದಿನಗಳಿಗೊಮ್ಮೆ, ಅಂದರೆ ಇಲ್ಲಿ ನಾವು ಒಂದು ಕಂಡೀಷನ್ ಹೇಳ್ತೀನಿ, ಏನಪ್ಪ ಅಂತ ಹೇಳಿದ್ರೆ ಮಳೆಯನ್ನು ಅನುಸರಿಸಿ ಅಥವಾ ನಿಮ್ಮ ವಾತಾವರಣವನ್ನು ಅನುಸರಿಸಿ ನಾವು ನೀರು ಕೊಡೋದು ಅತ್ಯವಶ್ಯಕ. ಮೋಡ ಇದೆ, ಮಳೆ ಬರ್ತಾ ಇದೆ ಅಂದರೆ ನೀರು ಕೊಡುವಂಥ ಅವಶ್ಯಕತೆ ಏನೂ ಬರೋದಿಲ್ಲ. ಆದರೆ
ಮಳೆ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಕೆಂಪು ಮಣ್ಣುಗಳಿದ್ದಾವೆ ಅಂತ ಹೇಳಿದ್ರೆ 8 ರಿಂದ 10 ದಿನಗಳು ಒಮ್ಮೆ ನೀರು ಕೊಡೋದು ತುಂಬ ಉತ್ತಮ. ರಾಗಿಗೆ ಸ್ವಲ್ಪ ಅದನ್ನು ಡ್ರೈ ಮಾಡಿ ಅಂದರೆ ಒಣಗಿಸಿ ನೀರು ಕೊಡೋದ್ರಿಂದ ನಮಗೆ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ. ಜೊತೆಗೆ ಕಪ್ಪು ಮಣ್ಣುಗಳಾಗಿದೆ ಅದು ಜೇಡಿ ಅಂಶ ಜಾಸ್ತಿ ಇದೆ ಅಂತ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ, 10 ರಿಂದ ಅಥವಾ 15 ರಿಂದ 20 ದಿನ 18 ದಿನಕ್ಕೊಮ್ಮೆ ನೀರು ಕೊಟ್ಟರೂ ಕೂಡ ರಾಗಿ ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀರಾವರಿ ರಾಗಿನ ಪಡೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಭಾಗ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಭಾಗ ಮಳೆಯಾಶ್ರಿತರಾಗಿ. ಯಾಕಂದರೆ ನೀರಾವರಿಗಿಂತ ನಮಗೆ ಮಳೆಯಾಶ್ರಿತರಾಗಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇಲ್ಲೇ ನಮಗೆ ಮುಖ್ಯವಾಗಿ ನಾವು ರಾಗಿ ಬೇಸಾಯ ತತ್ವಗಳನ್ನ ಅನುಸರಿಸಬೇಕಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾನು ಆಗಲೇ ಹೇಳಿದ್ದೀನಿ, ಬೀಜೋಪಚಾರ ಒಂದೇ ರೀತಿ ಇರುತ್ತೆ. ಇಲ್ಲಿ ಬೀಜಗಳು ಪ್ರತಿ ಎಕರೆಗೆ 5 kg ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಸಿ ಮಡಿ ತಯಾರಿಕೆ ಬರೋದಿಲ್ಲ. ಬರುತ್ತೆ, ಏನಾದರೂ ಸ್ವಲ್ಪ ನೀರಿನ ಅಂಶ ಇದೆ ನಾವು ಮಾಡ್ತೀವಿ ಅಂದರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೇರ ಬಿತ್ತನೆ ಅಥವಾ ಕೂರಿಗೆ ಬಿತ್ತನೆ ಮಾಡ್ತೀನಿ ಅಂತ ಪಕ್ಷದಲ್ಲಿ ಇಲ್ಲಿ ಇನ್ನೊಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಬೀಜೋಪಚಾರ. ಆಗಲೇ ಹೇಳಿದೆ ನಿಮಗೆ ಕಾರ್ಬನ್ ಡೈಸಿಮಿಂದ ಬೀಜೋಪಚಾರ ಮಾಡಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಅಂಶ ಬರುತ್ತೆ ಇಲ್ಲಿ, ಏನಪ್ಪ ಅಂತ ಹೇಳಿದ್ರೆ ಸತುವಿನ ಸಲ್ಫೇಟ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಈ ಸತುವಿನ ಸಲ್ಫೇಟಿಂದ ಅಂದರೆ ಪ್ರತಿ ಎಕರೆಗೆ 13 ಗ್ರಾಮ್ ಅಷ್ಟೇ, ಪ್ರತಿ ಎಕರೆಗೆ 13 ಗ್ರಾಮ್ ಅಂದರೆ ಈ 5 kg ಬೀಜಕ್ಕೆ 13 ಗ್ರಾಮ್ ಸತುವಿನ ಸಲ್ಫೇಟನ್ನು ತಗೊಂಡು ಬೀಜೋಪಚಾರ ಮಾಡಿ ನಂತರದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಕಾರ್ಬನ್ ಡೈಸಿಮಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ನಾವೇನು ಮಾಡಬೇಕು, ನೇರ ಬಿತ್ತನೆ ಮಾಡಬೇಕಾಗುತ್ತೆ. ಇಲ್ಲಿ ಬಿತ್ತನೆ ಅಂತ ಬಂದಾಗ ನಾವು ಒಂದು ಅದರಲ್ಲೂ ಬಿಟ್ಟೆ ನೀರಾವರಿಲಿ ಒಂದು ತಿಳಿಸೋದು ಬಿಟ್ಟೆ, ಅಂತರ ತುಂಬ ಅತ್ಯವಶ್ಯಕ. ಅಂತರ ಅಂದರೆ ಸಾಲಿಂದ ಸಾಲಿಗೆ ಎಷ್ಟಿರಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟಿರಬೇಕು ಅನ್ನೋದು ಮುಖ್ಯ ಬರುತ್ತೆ. ನೀರಾವರಿ ಆಯಿತು ಅಂತ ಹೇಳಿದ್ರೆ ಮತ್ತು ಫಲವತ್ತತೆಯ ಅನುಸಾರವಾಗಿ ನೀರಾವರಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ 9 ಅಂಗುಲ ಅಂದರೆ 22.5 ಸೆಂಟಿಮೀಟ್ರಿಗೆ ಸಾಲಿಂದ ಸಾಲಿಗೆ ನೀಡ್ತೀವಿ. ಸಸಿಯಿಂದ ಸಸಿಗೆ ಅಂತ ಬಂದಾಗ ಅಲ್ಲಿ ಒಂದು ಮಣ್ಣಿನ ಫಲವತ್ತತೆ ಅನುಸಾರವಾಗಿ ನಿಮ್ಮ ಮಣ್ಣು ತುಂಬ ಚೆನ್ನಾಗಿದೆ, ಫಲವತ್ತತೆಯಿಂದ ಕೂಡಿದೆ ಅಂತ ಹೇಳಿದ್ರೆ 15 ಸೆಂಟಿಮೀಟ್ರ್ ಅಂದರೆ 6 ಇಂಚಿಗೆ ಹಾಕಿದ್ರೂ ಏನೂ ತೊಂದರೆ ಇರೋದಿಲ್ಲ. ಅದೇ ನಿಮ್ಮ ಮಣ್ಣು ಫಲವತ್ತತೆ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳಿದಾಗ ನಾವು ಪ್ರತಿ 4 ಇಂಚಿಗೆ ಅಂದರೆ 10 ಸೆಂಟಿಮೀಟ್ರಿಗೆ 2 ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಅದೇ ರೀತಿ ಕೂರಿಗೆ ಬಿತ್ತನೆಗೆ ಬಂತು ಅಂತ ಹೇಳಿದಾಗ ಸಾಲಿಂದ ಸಾಲಿಗೆ 1 ಅಡಿ ನೀಡಬೇಕಾಗುತ್ತೆ. ಕೂರಿಗೆ ಬಿತ್ತನೆ ನೆನ್ಪಿಟ್ಕೊಳ್ಳಿ, ಅಥವಾ ಏರೆಲ್ಲ ಹೊಡಿತೀನಿ ಅಂತ ಹೇಳಿದಾಗ ಸಾಲಿಂದ ಸಾಲಿಗೆ 1 ಅಡಿ ಕೊಡಬೇಕಾಗುತ್ತೆ, ಅಂದರೆ 12 ಇಂಚ್ ಕೊಡಬೇಕಾಗುತ್ತೆ. ಈಗ ನಂತರ ಇಲ್ಲಿ ಏನು ಮಾಡ್ತೀವಿ, ಸಾಲು ಬಿಟ್ಕೊಂಡು ಹೋಗ್ತೀವಿ. ಸಾಲು ಬಿಟ್ಕೊಂಡು ಹೋಗೋದ್ರಿಂದ ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಸಸಿಯಿಂದ ಸಸಿಗೆ ನೀವು ಅಂದರೆ ಬೀಜದಿಂದ ಬೀಜಕ್ಕೆ ಇಲ್ಲಿ ನಾವು ಅಂತರನ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ 15 ದಿನ ಕರೆಕ್ಟ್ ನೆನ್ಪಿಟ್ಕೊಂಡಿರಿ, 15 ದಿನಗಳ ನಂತರ ಅಂದರೆ ಬಿತ್ತನೆಯಾದ 15 ದಿನಗಳ ನಂತರ ಗಿಡಗಳನ್ನು ವಿರಳ ಮಾಡಬೇಕು. ವಿರಳ ಮಾಡೋದು ಅಂದರೆ ಏನು ಅಂತ ಹೇಳಿದ್ರೆ ಕಡಿಮೆ ಮಾಡೋದು. ಏನು, ಈಗ ಸಾಲು ಬಿಟ್ಟಿದ್ದೀರ, 1 ಅಡಿ ಸಾಲಿದೆ, ನಂತರ ನಾವೇನು ಮಾಡಬೇಕು, ಗಿಡದಿಂದ ಗಿಡಕ್ಕೆ ಅಂತರ ಬಿಡಬೇಕು. ಸೊ ಗಿಡದಿಂದ ಗಿಡಕ್ಕೆ ಅಂತರ ಬಿಡೋದ್ರಿಂದ ಇಲ್ಲಿ ಏನು ಮಾಡಬೇಕು ಅಂದರೆ ಪ್ರತಿ 4 ಇಂಚಿಗೆ ಗಿಡಗಳನ್ನ ಉಳಿಸ್ಕೋಬೇಕು. ಆ ಮಧ್ಯೆ 4 ಇಂಚು ಗಿಡ ಮಧ್ಯದಲ್ಲಿ ಏನು ಬರ್ತವೆ ಅವನ್ನೆಲ್ಲನೂ ತೆಗಿಬೇಕು. ಅವನ್ನ ತೆಗೆಯೋದ್ರಿಂದ ಏನಾಗುತ್ತೆ, ಪ್ರತಿಸ್ಪರ್ಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ಸುಮ್ಮನೆ ಬೆಳೆದು ನಿಂತ್ಕೊಳ್ಳುತ್ತೆ, ತೆಂಡೆಗಳು ಬರೋದಿಲ್ಲ, ತೆನೆಗಳೆಲ್ಲ ಸಣ್ಣ ಆಗ್ತವೆ. ತೆನೆಗಳು ಸಣ್ಣ ಆದಾಗ ನಮಗೆ ಆಟೋಮೆಟಿಕ್ಕಾಗಿ ಕಾಳು ಸಣ್ಣ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದರಿಂದ ಸಸಿ ವಿರಳ ಮಾಡೋದನ್ನು ಕಂಪಲ್ಸರಿ ನೀವು ಪಾಲನೆ ಮಾಡಬೇಕು. ಮಳೆಯಾಶ್ರಿತದವರು ಅದು 15 ದಿನಗಳಲ್ಲೇ ಪಾಲನೆ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಇದು ಅಂತರ ಮತ್ತು ಬಿತ್ತನೆ ಬಗ್ಗೆ. ನಂತರದಲ್ಲಿ ನೀವೇನು ಮಾಡಬೇಕು, ಇಲ್ಲೂ ಅಷ್ಟೇ ರಾಸಾಯನಿಕ ಗೊಬ್ಬರಗಳನ್ನ ನಾವು ಕಂಪಲ್ಸರಿ ಕೊಡಬೇಕಾಗುತ್ತೆ. ಆದರೆ ನೀರಾವರಿಲಿ ಕೊಟ್ಟಷ್ಟು ಕೊಡುವಾಗಿಲ್ಲ. ಯಾಕೆ ಹೇಳಿದ್ನಿ ಆಗಲೇ, ನೀರಿದ್ದಿದ್ರೆ ನಾವು ಅಲ್ಲಿ ಎಷ್ಟು ಕೊಟ್ಟಿದ್ದೀವಿ ಇಲ್ಲೂ ಅಷ್ಟೇ ಕೊಡ್ಬೋದಿತ್ತು. ಈಗ ನಮಗೆ ನೀರಿನ ಕೊರತೆ ಅಥವಾ ಮಳೆಯ ಕೊರತೆ ಇರೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ನಾವು ಕೊಡೋದಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಳೆಯಾಶ್ರಿತ ಪ್ರದೇಶದ ರೈತರುಗಳು ಎಕರೆಗೆ 20 kg ಸಾರಜನಕ, 15 kg ರಂಜಕ, 16 kg ಪೊಟ್ಯಾಷ್ ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳ ನಾನು ನೀರಾವರಿಲಿ ಯಾವ ರೀತಿ ಹೇಳಿದ್ದೆ ಅದೇ ರೀತಿ ಇಲ್ಲೂ ಅದೇ ತಂತ್ರಜ್ಞಾನನ ಬಳಸ್ಕೊಂಡು ಅದೇ ಪದ್ಧತಿನ ಬಳಸ್ಕೊಂಡು ಸತುವಿನ ಸಲ್ಫೇಟ್ ಆದರೆ 5 kg, ಬೊರ್ಯಾಕ್ಸ್ ಆದರೆ 4 kgನ ನೀಡಬೇಕಾಗುತ್ತೆ. ಆ ನಂತರದಲ್ಲಿ ಸಾರಜನಕ ಆಗಲೇ ಹೇಳಿದೆ, ಒಂದೇ ಸಲ ಕೊಟ್ಬಿಡಬಾರ್ದು. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸಾರಜನಕನ
ಮೂಲ ಗೊಬ್ಬರವಾಗಿ ಅಂದರೆ ಬಿತ್ತನೆ ಸಮಯದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಒದಗಿಸುವಂಥ ರಾಸಾಯನಿಕ ಗೊಬ್ಬರನ ಕೊಡಬೇಕಾಗುತ್ತೆ, 15 kg ರಂಜಕ, 16 kg ಪೊಟ್ಯಾಷ್ ಒದಗಿಸೋ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನಿಮಗೆ ನಾನಿಲ್ಲಿ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಬೇಕಾಗಿದ್ದು. ಇಲ್ಲಿ ಕಳೆ ನಿರ್ವಹಣೆ ಅಂತ ಬಂದಾಗ ನಮಗೆ ಮುಖ್ಯವಾಗಿ ನೀರಾವರಿಗಿಂತ ಇಲ್ಲಿ ತುಂಬಾ ಅತ್ಯವಶ್ಯಕವಾಗಿ ನಮಗೆ ತೊಂದರೆನ ನೀಡ್ತಾ ಇದೆ. ಸೊ ಅದರಿಂದ ನೀವೇನು ಮಾಡಬೇಕು, ರೈತರು ಸಾಲುಗಳು ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನೀರಾವರಿಲಿ 2,4-D ಅಂತ ಹೇಳಿದೆ. 2,4-Dನ ನೀವು ಇಲ್ಲಿ ಬಳಸ್ಬೋದು. ಆದರೆ ಇಲ್ಲಿ ಬಳಸ್ಬೇಕಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸಸಿಗಳು 15 ದಿನದ ಅಂದರೆ ಸ್ವಲ್ಪ ಚಿಕ್ಕದಾಗಿರ್ತವೆ. ಸೊ ಅದರಿಂದ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ 2 ಗ್ರಾಮ್ ಬಳಸೋ ಬದಲು, ಅಂದರೆ ಒಂದು ಕ್ಯಾನ್ಗೆ ಅಂದರೆ 10 ಲೀಟ್ರ್ ಕ್ಯಾನ್ಗೆ ಅಥವಾ ಒಂದು 10 ಲೀಟ್ರ್ ಬಿನ್ನಿಗೆ ಲೆಕ್ಕದಲ್ಲಿ ತೊಗೋತೀನಿ ಅಂದರೆ ನೀವು 10 ಲೀಟ್ರಿಗೆ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, 20 ಗ್ರಾಮ್ ಬದಲು 15 ಗ್ರಾಮ್ ಹಾಕಿದ್ರೆ ತುಂಬ ಒಂದು ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ. ಸೊ ಅದರಿಂದ 2,4-Dನ ಬಿತ್ತನೆಯಾದ 15ರಿಂದ 20 ದಿನಗಳಲ್ಲಿ ಒಂದು ಕ್ಯಾನಿಗೆ ನೆನ್ಪಿಟ್ಕೊಳ್ಳಿ, 10 ಲೀಟ್ರ್ ಕ್ಯಾನ್ ಅಂತ ಹೇಳಿದ್ರೆ 15 ಗ್ರಾಮನ್ನು ನೀವು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಳೆಗಳನ್ನು ಕೂಡ ಹತೋಟಿ ಮಾಡ್ಬೋದು. ಅದಾದ ನಂತರ 30ರಿಂದ 35 ದಿನಗಳಿಗೆ ನೀವೇನು ಮಾಡಬೇಕಾಗುತ್ತೆ, ಕುಂಟೆ ಹೊಡೆಯೋದನ್ನು ಮಾತ್ರ ನಿಲ್ಲಿಸಬಾರ್ದು. ಒಂದು 2ರಿಂದ 3 ಬಾರಿ ಕುಂಟೆ ಹೊಡೆಯೋದ್ರಿಂದ ಸಣ್ಣ ಸಣ್ಣ ಕಳೆಗಳು ಏನು ಬಂದಿರ್ತವೆ ಅದನ್ನು ನಾವು ಉತ್ತಮವಾದಂತಹ ರೀತಿಯಲ್ಲಿ ನಾವೇನು ಮಾಡ್ಬೋದು, ಹತೋಟಿ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಮಾಡಬೇಕು, ಈ ಮಳೆ ಆಶ್ರಿತ ಪ್ರದೇಶದಲ್ಲಿ ನಿಮಗೆ ಒಂದಡಿ ಜಾಗ ಇರೋದ್ರಿಂದ ನೇಗಿಲನ್ನು ನೀವು ಬಿಡಬೇಕಾಗುತ್ತೆ. ಮರದ ನೇಗಿಲನ್ನು ಬಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಏರುಬೋದು, ಸಸಿಗಳು ಮಡಿಗಳು ಇದಾಗ್ತವೆ. ಸೊ ಅವಾಗ ಏನಾಗುತ್ತೆ, ಬಿದ್ದಂಥ ಮಳೆ ನೀರನ್ನು ನಾವು ಅಲ್ಲೇ ಸಂರಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಳೆ ಉತ್ತಮವಾಗಿ ತಗೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ 6ರಿಂದ 7ನೇ ವಾರಕ್ಕೆ ನೆನ್ಪಿಟ್ಕೊಳ್ಳಿ, 6ರಿಂದ 7ನೇ ವಾರ ಅಂದರೆ 1.5ರಿಂದ 1.25 ತಿಂಗಳು ಕರೆಕ್ಟಾಗಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಉಳಿದಂತಹ ಸಾರಜನಕ ಅಂದರೆ 10 kg ಏನು ಉಳ್ಕೊಂಡಿದೆ ಆ 10 kg ಸಾರಜನಕನ ನೀವು ಸಾರಜನಕ ಒದಗಿಸುವಂಥ ಯೂರಿಯಾ ರೂಪದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಮಣ್ಣಿಗೆ ನೀಡಬೇಕಾದ್ರೆ ಬೆಳೆಗೆ ನೀಡಬೇಕಾಗುತ್ತೆ. ಸೊ ಇದನ್ನು ನೀಡೋದ್ರಿಂದ ನಿಮಗೆ ಉತ್ತಮವಾದಂತಹ ಬೆಳೆ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಮಳೆ ಆಶ್ರಿತ ಪ್ರದೇಶದಲ್ಲಿ ನಿಮಗೇನಾದರೂ ಕೃಷಿ ಹೊಂಡಗಳು ತಮ್ಮಲ್ಲಿ ಲಭ್ಯತೆ ಇತ್ತು ಅಂತ ಹೇಳಿದ್ರೆ ನೀರನ್ನು ಕೊಡೋದ್ರಿಂದ 1 ಅಥವಾ 2 ನೀರು ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ಸಂರಕ್ಷಣಾ ನೀರಾವರಿ ಅಂತ ಕರಿತೀವಿ. ಆ ಸಂರಕ್ಷಣಾ ನೀರಾವರಿ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಉತ್ತಮವಾದಂಥ ಇಳುವರಿ ಪಡೆಯೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳೋದಕ್ಕೆ ನಿಮಗೆ ನಾನು ತಿಳಿಸ್ತೀನಿ. ಸೊ ಮುಂದಿನಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಂತರ್ಬೆಳೆಗಳು ಅಂತ ಬರ್ತವೆ. ಅಂತರ್ಬೆಳೆ ಅಥವಾ ಮಿಶ್ರ ಬೆಳೆಗಳು ಅಂತ ಕರಿತೀವಿ. ರಾಗಿ ಅಂತ ನಮ್ಮ ಕರ್ನಾಟಕ ಅಂತ ಬಂದಾಗ ಮುಖ್ಯವಾಗಿ ಇಲ್ಲಿ ಮಾಡ್ತಾ ಇರೋದು ಯಾವುದಪ್ಪ ಅಂತರ್ಬೆಳೆಗಳು ಅಂತ ಹೇಳಿದ್ರೆ ರಾಗಿ ಜೊತೆಗೆ ನೆಲಗಡಲೆನೂ ಕೂಡ ಹಾಕ್ತಾರೆ. ಸೊ ಅದ್ರ ಜೊತೆಗೆ ತೊಗರಿನೂ ಕೂಡ ಹಾಕ್ತಾರೆ, ಅದ್ರ ಜೊತೆಗೆ ಅವರೇನೂ ಹಾಕ್ತಾರೆ. ಇವು 3 ತುಂಬ ಅತ್ಯವಶ್ಯಕವಾಗಿ ಮತ್ತು ಮುಖ್ಯವಾದಂತಹ ಮಿಶ್ರ ಬೆಳೆ ಪದ್ಧತಿ ಅಥವಾ ಅಂತರ್ಬೆಳೆ ಪದ್ಧತಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಸರಿಸ್ತಾ ಇರುವಂತಹದ್ದು. ಇಲ್ಲಿ ನೀವು ಏನು ಪಾಲನೆ ಮಾಡಬೇಕು ಅಂತ ಬಂದಾಗ ತೊಗರಿ ಹಾಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ತೊಗರಿ ಬಂದಾಗ ನೀವೇನು ಮಾಡಬೇಕಾಗುತ್ತೆ, ತೊಗರಿಲಿ ಏನು ಮಾಡಬೇಕಾಗುತ್ತೆ ಅಂದರೆ ರಾಗಿನ 8 ಸಾಲು ಬಿಡ್ತಾ ಇದ್ದೀನಿ ಅಂದರೆ 2 ಸಾಲು ತೊಗರಿ ಬಿಡಬೇಕು. 8 ಸಾಲು ರಾಗಿ 2 ಸಾಲು ತೊಗರಿ ಬಿಡಬೇಕಾಗುತ್ತೆ. ಅದೇ ರೀತಿ ನೀವು ಅವರೆಗೆ ಬಂತು ಅಂತ ಹೇಳಿದಾಗ 8 ಸಾಲು ರಾಗಿ ಬಿಟ್ಟು 1 ಸಾಲು ಅವರೇನ ಬಿಡಬೇಕು. ಸೊ ಈ ಪದ್ಧತಿನ ನೀವು ಅನುಸರಿಸಿದ್ದೇ ಆಯಿತು ಅಂತ ಹೇಳಿದ್ರೆ ನಿಮಗೆ ರಾಗಿ ಜೊತೆಗೆ ತೊಗರಿನೂ ಕೂಡ ಸಿಗುತ್ತೆ. ಮತ್ತು ತಮಗೆಲ್ಲ ಗೊತ್ತಿದೆ ತೊಗರಿ ಒಂದು ಕಾಳು ದ್ವಿದಳ ಧಾನ್ಯ ಇರೋದ್ರಿಂದ ಸಾರಜನಕ ಸ್ಥಿರೀಕರಿಸೋದು ಜೊತೆಗೆ ಎಲೆಗಳು ಉದುರೋದ್ರಿಂದ ನಿಮ್ಮ ಭೂಮಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲೂ ಕೂಡ ಮತ್ತು ನಮ್ಮ ಮನುಷ್ಯರ ಪೋಷಕಾಂಶಗಳು ಏನು ನಾವು ಫುಡ್ ಸೆಕ್ಯೂರಿಟಿ ಅಥವಾ ನಮ್ಮದು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಪೋಷಕಾಂಶಗಳ ಸೆಕ್ಯೂರಿಟಿ ಅಂತ ಏನು ಕರಿತೀವಿ ಅದನ್ನು ಕಾಪಾಡಿಕೊಳ್ಳೋದ್ರಲ್ಲಿ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳುತ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನೀವು ನಮ್ಮ ಫಾರ್ಮ್ TV ಆ್ಯಪನ್ನು ನೋಡ್ತಾ ಇದ್ದರೆ ನಿಮಗೆ ಡಾಕ್ಟರ್ ಸುನಿಲ್ ಅವರ ಪರಿಚಯ ಇರುತ್ತೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಕಳೆದ ವರ್ಷ ಇದೇ ಟೈಮಲ್ಲಿ ಜುಲೈ ತಿಂಗಳಲ್ಲೇ ನಾವು ಚಾಮರಾಜನಗರದ ಕಡೆ ಹೋದಾಗ ಅಲ್ಲಿ ಇವರು ಮುಖ್ಯಸ್ಥ ಅಂದರೆ ನಮಗೆ ಮಾರ್ಗದರ್ಶಕರಾಗಿ ಹಲವಾರು ರೈತರನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಜೊತೆಗೆ ಉದ್ದು ಮತ್ತು ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇವರೇ ಸ್ವತಃ ಕೊಟ್ಟಿದ್ದರು. ನೀವು ಆ ಕಾರ್ಯಕ್ರಮ ನೋಡಿದರೆ ಇವರ ಮುಖ ಪರಿಚಯ ಅಂತ ನಮಗಿರುತ್ತೆ. ಅವರು ಈಗ ಮಂಡ್ಯದಲ್ಲಿ ಬಂದಿದ್ದಾರೆ, ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಸೊ ಇಲ್ಲಿ ಬಂದ ತಕ್ಷಣ ನಾವು ಅವರನ್ನು ಭೇಟಿಯಾದ್ವಿ. ಅವರೇ ನಮಗೆ ರಾಗಿ ಬಗ್ಗೆ ಕಾರ್ಯಕ್ರಮ ಕೊಡ್ಸೋಕ್ಕೆ ಎಲ್ಲ ಏರ್ಪಾಡನ್ನು ಮಾಡಿ ಈಗ ಅವರು ರಾಗಿಯ ಬೇಸಾಯ ಕ್ರಮಗಳ ಬಗ್ಗೆ ಕಾರ್ಯಕ್ರಮವನ್ನು ಕೊಟ್ಟರು. ಸೊ ಈ ಕಾರ್ಯಕ್ರಮದಿಂದ ನಿಮಗೆ ಬಹಳಷ್ಟು ಮಾಹಿತಿಗಳು ಸಿಗ್ತವೆ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ
ನಮಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಕ್ಕೆ, ಇಷ್ಟೊಂದು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ಸುನಿಲ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.